ಬೆಳಗಾವಿಯಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 9ನೇ ಸುತ್ತಿನ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮ ಹಾಗೂ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಚಾಲನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರಾದ ಆಸಿಫ್ ಸೇಠ್, ಗಣೇಶ್ ಹುಕ್ಕೇರಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಚಿವ ಕೆ ವೆಂಕಟೇಶ್, ರಾಜ್ಯದಲ್ಲಿ ಹೈನುಗಾರಿಕೆ ಇಂದು ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ. ರೈತರ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಸರ್ಕಾರ ಹಾಲಿನ ದರವನ್ನು ಲೀಟರ್ಗೆ 4 ರೂಪಾಯಿಗಳವರೆಗೆ ಹೆಚ್ಚಿಸಿದೆ. ಈ ಹಿಂದೆ ದಿನಕ್ಕೆ 70 ಲಕ್ಷ ಲೀಟರ್ ಇದ್ದ ಹಾಲು ಉತ್ಪಾದನೆ ಇಂದು 1 ಕೋಟಿ ಲೀಟರ್ ಮೀರಿದೆ. ಬಡವರಿಗೂ ಹೈನುಗಾರಿಕೆ ಅನುಕೂಲವಾಗುವಂತೆ ಶೇಕಡಾ 25ರಷ್ಟು ಧನ ಸಹಾಯ ನೀಡಲಾಗುತ್ತಿದೆ ಎಂದರು. ಅವ್ರನ್ನ ಅಧಿಕಾರಿಗಳು ಹೋಗಿ ಎಲ್ಬೇಕಾದ್ರೂ ಹೋಗಿ ಅವ್ರನ್ನ ಆ ಪದಾರ್ಥವನ್ನು ಪರೀಕ್ಷೆ ಮಾಡಿ ಅದು ಉತ್ತಮವಾಗಿದೆಯಾ, ಗುಣಮಟ್ಟದ್ದಾಗಿದೆಯಾ, ಅದಕ್ಕೆ ಏನೇನು ಮಿಕ್ಸ್ ಮಾಡ್ತಾರೆ ಅದೆಲ್ಲ ಕರೆಕ್ಟ್ ಆಗಿ ಅಂತ ಹೇಳಿ ನಾನು ನೋಡ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ದೀವಿ. ಸಚಿವ ಸತೀಶ್ ಜಾರಕಿಹೊಳಿ, ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿರುವುದರಿಂದ ಇಲ್ಲಿ ಜಾನುವಾರುಗಳ ಸಂಖ್ಯೆಯೂ ಹೆಚ್ಚಿದೆ. ಅವುಗಳಿಗೆ ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಆಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಾಗಬೇಕು. ನಂದಿನಿ ಉತ್ಪನ್ನಗಳಿಗೆ ಹೊರ ರಾಜ್ಯಗಳಲ್ಲೂ ಅಪಾರ ಬೇಡಿಕೆ ಇದೆ ಎಂದರು. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ ಕೂಡ ಬಹಳಷ್ಟ ಸ್ಥಿರವಾಗಿ ಬೆಳೀತಾ ಇದೆ. ದೇಶದಲ್ಲಿ ಅಮೂಲ್ ನಂತರ ಇವತ್ತು ನಂದಿನಿ ದೇಶದಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಇದು ಕೂಡ ನಮ್ಮ ಕರ್ನಾಟಕ ಹೆಮ್ಮೆಯ ವಿಷಯ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಹೈನುಗಾರಿಕೆ ರೈತರು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ. ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರಿಗೆ ನೆರವಾಗಲು ಪಶು ಸಖಿಯರ ನೇಮಕ ಮಾಡಲಾಗಿದೆ ಎಂದರು. ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.